ದೊಡ್ಡ ಗಲಾಟೆ ಆಗಿದೆ. ಸೊ ಇದುವರೆಗೆ ಕೇಸಲ್ಲಿ ಎಷ್ಟು ಜನ ಬಂಧನಾಗಿದೆ? ಬಿಜೆಪಿ ಈಗಾಗಲೇ 4 ಜನ ಬಂಧಿಸಿದ್ದಾರೆ. ಇದರ ಮೋಟಿವ್ ಏನು ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ಯಾಕೆಂದರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ. ಅದಕ್ಕೆ ಏನು ಮೋಟಿವ್ ಏನು, ಯಾರು ಹೇಳಿದರು ಅಂಥೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾಯಿದ್ದೇವೆ. ಇವತ್ತು ಅವರನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೀವಿ. ಬಿಜೆಪಿಯವರು ಕ್ರಮ ಸರಿಯಾಗಲಿಲ್ಲ ಅಂದರೆ ಕಲಬುರಗಿಯಲ್ಲಿ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ನಾವು ಎಲ್ಲ. ಅವ್ರಿಗೆ ಗೊತ್ತಾದ ಮೇಲೆ, ಅವರು ಬಹುಶಃ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಸುಮ್ಮನೆ ಆಗ್ಬೋದು ಅಂದ್ಕೊಳ್ತೀನಿ. ಬಂದಿದೆ ಸರ್ ಮಾಹಿತಿ ಯಾರು ಅನ್ನೋದು? ಮಾಹಿತಿ ಬಂದಿದ್ದರೂ ಕೂಡ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಅದು ಎಲ್ಲ ಎವಿಡೆನ್ಸಸ್ಸನ್ನು ನೋಡಬೇಕಲ್ಲ. ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಎವಿಡೆನ್ಸಸ್ಸು ಬಂದ ಮೇಲೆ ತನಿಖೆ ಆಗಿ ಯಾರು ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ, ಮತ್ತು ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಅದನ್ನು ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ಕೆ ಬರೋದಿಲ್ಲ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಿಗಮ ನೇಮಕ ವಿಚಾರದಲ್ಲಿ ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಬಿಜೆಪಿಗೆ ವಾಪಸ್ ಬರಲಿಕ್ಕೆ ಆಹ್ವಾನ ಮಾಡಿದ್ದಾರೆ. ಯಾರು? ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿ. ದೊಡ್ಡ ಗಲಾಟೆ ಆಗಿದೆ. ಸೊ ಇದುವರೆಗೆ ಕೇಸಲ್ಲಿ ಎಷ್ಟು ಜನ ಬಂಧನಾಗಿದೆ? ಬಿಜೆಪಿ ಈಗಾಗಲೇ 4 ಜನ ಬಂಧಿಸಿದ್ದಾರೆ. ಇದರ ಮೋಟಿವ್ ಏನು ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ಯಾಕೆಂದರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ. ಅದಕ್ಕೆ ಏನು ಮೋಟಿವ್ ಏನು, ಯಾರು ಹೇಳಿದರು ಅಂಥೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾಯಿದ್ದೇವೆ. ಇವತ್ತು ಅವರನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೀವಿ. ಬಿಜೆಪಿಯವರು ಕ್ರಮ ಸರಿಯಾಗಲಿಲ್ಲ ಅಂದರೆ ಕಲಬುರಗಿಯಲ್ಲಿ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ನಾವು ಎಲ್ಲ. ಅವ್ರಿಗೆ ಗೊತ್ತಾದ ಮೇಲೆ, ಅವರು ಬಹುಶಃ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಸುಮ್ಮನೆ ಆಗ್ಬೋದು ಅಂದ್ಕೊಳ್ತೀನಿ. ಬಂದಿದೆ ಸರ್ ಮಾಹಿತಿ ಯಾರು ಅನ್ನೋದು? ಮಾಹಿತಿ ಬಂದಿದ್ದರೂ ಕೂಡ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಅದು ಎಲ್ಲ ಎವಿಡೆನ್ಸಸ್ಸನ್ನು ನೋಡಬೇಕಲ್ಲ. ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಎವಿಡೆನ್ಸಸ್ಸು ಬಂದ ಮೇಲೆ ತನಿಖೆ ಆಗಿ ಯಾರು ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ, ಮತ್ತು ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಅದನ್ನು ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ಕೆ ಬರೋದಿಲ್ಲ. ಸರ್, ನಿಗಮ ನೇಮಕ ವಿಚಾರದಲ್ಲಿ ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಬಿಜೆಪಿಗೆ ವಾಪಸ್ ಬರಲಿಕ್ಕೆ ಆಹ್ವಾನ ಮಾಡಿದ್ದಾರೆ. ಯಾರು? ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿ.